ಅಣ್ಣಯ್ಯ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಯಲ್ಲಿ ತಂಗಿಯರನ್ನು ರಕ್ಷಣೆ ಮಾಡ್ತಾ ಇತ್ತೀಚೆಗಷ್ಟೇ ಅಪಾಯವಿದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಸಿನಿ ಪ್ರೇಕ್ಷಕರಿಗೆ ಒಂದು ವಾರ್ನಿಂಗ್ ಕೊಟ್ಟು ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ. ಸೊ ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗೋಣ. ಪಾರ್ಥನ ಪ್ರಪಂಚ ಅನ್ನುವಂತಹ ಸಿನಿಮಾದಲ್ಲಿ ನಮ್ಮ ವಿಕಾಶ್ ಅವರು ಒಂದು ಅದ್ಭುತವಾದಂತಹ ಲೀಡ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಸೊ ಹೀರೋ ಆಗಿರ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಆರೋಪಿ ಆಗಿದ್ದಾರೆ. ಯಾಕೆ ಏನು ಅಂತ ಕೇಳ್ತಾ ಹೋಗೋಣ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ತುಂಬ ಖುಷಿ ಆಯಿತು. ಬಿಕಾಸ್ ಯಾಕಂತಂದರೆ ಅಪಾಯವಿದೆ ಎಚ್ಚರಿಕೆ ಅನ್ನುವಂಥದ್ದು ರಿಲೀಸ್ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಆಗಲೇ ಮತ್ತೊಮ್ಮೆ ಬೆಳ್ಳಿ ಪರದೆಗೆ ಬರ್ತಾ ಇದ್ದಾರೆ. ಹೇಗೆ ನಡೀತಿದೆ ಸಿನಿಮಾ ಶೂಟಿಂಗ್ ಎಲ್ಲ? ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಅಪಾಯವಿದೆ ಎಚ್ಚರಿಕೆ ಸಿನಿಮಾಗೆ ನೀವೆಲ್ಲರೂ ಸಾಕಷ್ಟು ಸಪೋರ್ಟನ್ನು ಕೊಟ್ಟಿದ್ದೀರಾ. ಎಲ್ಲರೂ ಬೆಂಬಲವನ್ನು ಇವತ್ತಿಗೂ ಕೂಡ ಎಲ್ಲರೂ ಮಾತಾಡ್ತಿದ್ರು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಬಗ್ಗೆ. ತುಂಬ ಒಳ್ಳೆ ಸಿನಿಮಾ ಸರ್, ಇನ್ನೂ ಏನೋ ಆಗಬೇಕಿತ್ತು ಬಟ್ ಆಗಲಿಲ್ಲ. ಏನೋ ಬಿಡಿ, ಒಂದು ಟೈಮು ಇದಾಗಿರೋದು. ಮತ್ತು ಅದು ಓ ಟಿ ಟಿಗೆ ಬರುತ್ತೆ, ಇನ್ನೂ ಬಿಟ್ಟಿಲ್ಲ. ಓ ಟಿ ಟಿಗೆ ಕೂಡ ಈಗಲೂ ಕೂಡ ಅದರ ಡಿಮಾಂಡ್ ಇದೆ. ಸೊ ಅದು ಕೂಡ ಬೇಗ ಬರುತ್ತೆ. ನೀವು ಹೇಳ್ದಂಗೆ ಅದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಸಿನಿಮಾ ಈಗ ತಯಾರಾಗ್ತಾಯಿದೆ, ಪಾರ್ಥನ ಪ್ರಪಂಚ. ಇದರಲ್ಲಿ ಹೀರೋ ಒಂಥರ ಹೀರೋ ಅಂದರೆ ಒಂಥರ ಹೀರೋ ಅಂದರೆ ಈ ರಾಜರಥ ಸಿನಿಮಾದಲ್ಲಿ ಅವ್ರು ಬರ್ಬೇಕಾದಂತ ಹೇಳ್ತಾರೆ, ಅಪ್ಪು ಸರ್ ವಾಯ್ಸ್ ಬರುತ್ತೆ. ಇವನು ಹೀರೋ ಅಂದರೆ ಒಂಥರ ಹೀರೋ ಅಂತ, ಹಾಗೆ ಆ ಥರ ಒಂಥರ ಪಾತ್ರ, ಒಳ್ಳೆ ಪಾತ್ರ. ಪಾರ್ಥನ ಪ್ರಪಂಚದ ಪಾರ್ಥನ ಪಾತ್ರ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಸುಮಾರು ಟೈಮ್ ಆಲ್ಮೋಸ್ಟ್ ಅಪಾಯದ ಎಚ್ಚರಿಕೆ ಆದಮೇಲೆ ಅಣ್ಣಯ್ಯ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 1.5 ವರ್ಷ ಯಾವುದೇ ಸಬ್ಜೆಕ್ಟ್ನ ಒಪ್ಕೊಂಡಿರಲಿಲ್ಲ. ಸೊ ತುಂಬ ವೆಯ್ಟ್ ಮಾಡಿ ಒಳ್ಳೆಯ ಒಂದು ಕಥೆನ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಶೂಟಿಂಗ್ ಅಂತೂ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಹೆಂಗೆ ನಿಭಾಯಿಸ್ತಿದ್ದಾರೆ? ಒಂದು ಕಡೆ ಸ್ಮಾಲ್ ಸ್ಕ್ರೀನ್, ಒಂದು ಕಡೆ ಮತ್ತೆ ಬಿಗ್ ಸ್ಕ್ರೀನ್, ಹೆಂಗೆಲ್ಲ ಆಗ್ತಿದೆ ಅಂತ? ಅಂದರೆ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಆ್ಯಕ್ಚುಲಿ ಶಿಫ್ಟು ಒಂಚೂರು ಎಲ್ಲರಿಗೂ ಕಷ್ಟ ಆಗುತ್ತೆ. ನನ್ನ ಪುಣ್ಯಕ್ಕೆ ನನಗೆ ಒಳ್ಳೆಯ ಒಂದು ಟೀಮ್ ಇದೆ. ಎರಡು ಕಡೆನೂ ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಅವರವರ ಸಪೋರ್ಟನ್ನ ಕೊಡ್ತಾಯಿದ್ದಾರೆ. ಈಗ ಅಣ್ಣಯ್ಯದಲ್ಲಾಗಲಿ, ನಮ್ಮ ಅಣ್ಣಯ್ಯ ತಂಡ ಇರಲಿ, ಅಣ್ಣಯ್ಯ ಪ್ರೊಡ್ಯೂಸರ್ಸ್ ಇರಲಿ, ನಮ್ಮ ಝೀ ಚಾನಲ್ ಇರಲಿ, ಎಲ್ಲರೂ ಕೂಡ ತುಂಬ ಬೆಂಬಲ ಕೊಡ್ತಾಯಿದ್ದಾರೆ. ಅಂದರೆ ನಾನೊಂದು ಸಿನಿಮಾ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಇಲ್ಲ, ನನಗೆ ಟ್ಯಾಲೆಂಟ್ ಇದೆ, ಬೆಳೀಲಿ ಎಲ್ಲಾದ್ರಾಗಲಿ ಅನ್ನೋಂಥ ಒಂದು ಮೈಂಡ್ ಸೆಟ್ಟಲ್ಲಿದೆ. ಸೊ ಅದೆಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಈ ಥರ ಹಂಗೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಾನು 100 ಜನರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಸ್ಮಾಲ್ ಸ್ಕ್ರೀನಲ್ಲಿ ನೀವಿಬ್ಬರ ಕಾಂಬಿನೇಷನ್ಸ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಿತ್ತು. ಈಗ ಬಿಗ್ ಸ್ಕ್ರೀನಲ್ಲೂ ಕೂಡ ಒಟ್ಟಿಗೆ ಆ್ಯಕ್ಟ್ ಮಾಡ್ತಿರೋಂಥ ನೀವು ಮತ್ತು ಮಾದಪ್ಪಣ್ಣ. ಸೊ ಹೆಂಗೆ, ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಮಾದಪ್ಪಣ್ಣ ಇಲ್ಲಿ ಅಂತ? ಇಲ್ಲ, ಅದೇ ನಾವಿಬ್ಬರು ಮಾತಾಡ್ಕೊತಿದ್ವಿ. ಅಣ್ಣಯ್ಯದಲ್ಲಿ ಅಣ್ಣಯ್ಯಂಗೆ ಮತ್ತು ಮಾದಪ್ಪಣ್ಣನಿಗೆ ಒಂದು ಒಳ್ಳೆ ಒಂದು ಕನೆಕ್ಷನ್ ಇದೆ. ಅಂದರೆ ಅಣ್ಣಯ್ಯನಿಗೆ ತುಂಬ ಆತ್ಮೀಯವಾದ ಮನುಷ್ಯ, ಅಣ್ಣಯ್ಯನಿಗೆ ಯಾವಾಗಲೂ ಜೊತೆಗೆ ನಿಲ್ಲುವಂಥ ಮನುಷ್ಯ ಮಾದಪ್ಪಣ್ಣ. ಇಲ್ಲೂ ಕೂಡ ಏನೋ ಒಂಥರ ಅದೇ ಥರ ಪಾತ್ರ. ಇಲ್ಲೂ ಕೂಡ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಲ್ಲಿ ನಾವೇನೋ ಮಾಡ್ತಾಯಿದ್ದೀವಿ, ಇಲ್ಲೇ ಏನೋ ಮಾಡ್ತಾಯಿದ್ದೀವಿ. ಬಟ್ ಎರಡೂ ಪಾತ್ರಕ್ಕೂ ಒಂದು ಲಿಂಕ್ ಇದೆ, ಒಳ್ಳೆಯ ಲಿಂಕ್ ಇದೆ. ನನ್ನ ಪಾತ್ರ ಎಷ್ಟು ವಿಭಿನ್ನವಾಗಿದೆ ಅಣ್ಣಯ್ಯಗೆ, ಮಾದಪ್ಪಣ್ಣನ ಪಾತ್ರನೂ ಅಷ್ಟೇ ವಿಭಿನ್ನವಾಗಿದೆ ಇದರಲ್ಲಿ. ನಮ್ಮ ಅಣ್ಣಯ್ಯ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಇಬ್ಬರು ಪಾತ್ರನೂ. ಯಾವ ಥರದ ವಿಕಾಶ್ ಅವರನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ವಿಕಾಸ್ ಅಲ್ದಿರೋರು ವಿಕಾಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಾನು ಯಾವತ್ತೂ ಮಾಡದಿರೋ ಪಾತ್ರ ಇದು. ಸಿನಿಮಾಗಳಲ್ಲಾಗಲಿ ಅಥವಾ ನಿಜ ಜೀವನದಲ್ಲಾಗಲಿ ನಾನು ಯಾವತ್ತೂ ಊಹೆ ಮಾಡದಿರೋಂಥ ಒಂದು ಪಾತ್ರ. ಈ ಪಾತ್ರನ ನಿಮಗೆ ಫಸ್ಟ್ ಟೈಮ್ ಹೇಳಬೇಕು ಅಂದರೆ ಅಲ್ಲಿ ನಾನು ಮಾತಾಡಲಿಲ್ಲ. ಬಟ್ ಈ ಪಾತ್ರನ ತೊಗೋಬೇಕು ಅಂತ ಇದ್ದಾಗ ನಾನು ತುಂಬ ಯೋಚನೆ ಮಾಡಿದೆ, ತೊಗೋಬೇಕಾ ಬೇಡವಾ ಅನ್ನೋಂಥ ಒಂದು. ಯಾಕಂದರೆ ಈ 1.5 ವರ್ಷದಿಂದ ಸಾಕಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳಿದೆ, ಡೈರೆಕ್ಟರ್ಸ್ನ ಮೀಟ್ ಮಾಡಿದೆ. ಯಾವ ಸಿನಿಮಾಗಳು ತೆಗಿಬೇಕು, ಯಾವ ಸಿನಿಮಾಗೆ ಸೈನ್ ಮಾಡಬೇಕು ಅನ್ನೋಂಥದ್ದು ಭಾಳ ತಲೆಯಲ್ಲಿ ಓಡ್ತಾಯಿತ್ತು. ಯಾಕೆಂದರೆ ನಾನು ಹೇಳ್ದನಲ್ಲ, ಅಪಾಯದ ಎಚ್ಚರಿಕೆ ಅಂತ ಒಳ್ಳೆ ಸಿನಿಮಾ ಕೊಟ್ಟ ಮೇಲೂ ಜನ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇತ್ತು. ಅದ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಮ್ಮದೇ ಆದಂಥ ಅಣ್ಣಯ್ಯಾಗ ಒಂದು ಫ್ಯಾನ್ ಬೇಸ್ ಇದೆ, ಒಂದು ಆಡಿಯನ್ಸ್ ಇದ್ದಾರೆ. ಅವರು ಥಿಯೇಟ್ರಿಗೆ ಬಂದಾಗ ಅವರು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೋದು, ಅಷ್ಟೇ ನಾನು ಯೋಚನೆ ಮಾಡೋದು. ನನ್ನನ್ನು ಪ್ರೀತಿಸಿ ನನಗೋಸ್ಕರ ಸಿನಿಮಾ ಚಿತ್ರಮಂದಿರಕ್ಕೆ ಬರುವಂಥ ಜನರು ಡಿಸಪಾಯಿಂಟ್ ಆಗಿ ಹೋಗಬಾರ್ದು. ಸೊ ಹಾಗಾಗಿ ಒಂಚೂರು ಟೈಮ್ ತೊಗೊಂಡೇ ಮಾಡಿದಂಥ ಸಿನಿಮಾ. ನನಗೆ ಮೊದಲನೇದಾಗಿ ಚಿತ್ರಕಥೆ ಭಾಳ ಇಷ್ಟ ಆಯಿತು. ನನ್ನ ಪಾತ್ರ ಮಾತ್ರ ನನಗೆ ಒಂಚೂರು ಡೌಟ್ ಇತ್ತು, ಈ ಥರ ಪಾತ್ರನ ನಾನು ಮಾಡ್ಬೋದಾ ಅನ್ನೋಂಥ ಒಂದು ಕ್ವೆಶನ್ ಕೂಡ ಇತ್ತು. ತುಂಬ ಯೋಚನೆ ಮಾಡಿದೆ. ಆಮೇಲೆ ಬೇರೆ ಇಂಡಸ್ಟ್ರೀಲಿ ಈಗ ನಾನು ಅದನ್ನೇ ಹೇಳ್ತಾಯಿದ್ದೆ, ಮಮ್ಮೂಟಿ ಅಂತ ನಟರು ಅವರು ಮೆಗಾಸ್ಟಾರ್ ಆಗಿ ಆಲ್ರೆಡಿ 40 ವರ್ಷದ ಮೇಲೆ ಮೆಗಾಸ್ಟಾರ್ ಆಗಿ 70-75 ವರ್ಷದಲ್ಲೂ ಕೂಡ ಈಗಲೂ ತುಂಬ ಎಕ್ಸ್ಪ್ಲೋರ್ ಮಾಡೋಂಥ ಪಾತ್ರಗಳನ್ನ ಮಾಡ್ತಾಯಿದ್ದಾರೆ. ಒಂದಾದ ಮೇಲೆ ಒಂದು ಅವರೇ ಅಷ್ಟು ಧೈರ್ಯದಲ್ಲಿ ಮುನ್ನುಗ್ತಾ ಇರಬೇಕಾದ್ರೆ ನಾವಿನ್ನೂ ಎಳೆ ಕೂಸುಗಳು ಇವಾಗ ತಾನೇ ನೋಡ್ತಾ ಇದ್ದೀವಿ. ನಾವು ಎಕ್ಸ್ಪ್ಲೋರ್ ಮಾಡಿದೆ ಇನ್ನು ಯಾರು ಮಾಡಬೇಕು ಅನ್ನೋಂಥ ಒಂದು ಥಾಟ್ ಬಂತು. ಖಂಡಿತವಾಗ್ಲೂ ಮಾಡೋಣ. ಪಾತ್ರ
ಆ ಪಾತ್ರಗೆ ಏನು ಜೀವ ಕೊಡಬೇಕು ಅದನ್ನ ಕೊಡೋಣ ಅಂತ ಆದಷ್ಟು ಮಾಡ್ತಾಯಿದ್ದೀನಿ. ನೋಡೋಣ ಪ್ರೇಕ್ಷಕರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತದ್ದು. ಈಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಅಣ್ಣಯ್ಯನಾಗಿ ನೋಡಿದ್ದಾರೆ, ಈಗ ಬೆಳ್ಳಿ ಪರದೆಯಲ್ಲಿ ಹೀರೋ ಆಗಿ ನೋಡಬೇಕು ಅಂತ ಸಾಕಷ್ಟು ಜನ ಇದೆ. ಬಟ್ ನೀವು ಆರೋಪಿ ಯಾಕೆ ಆಗ್ತೀರಾ ಈ ಪಾರ್ಥನ ಪ್ರಪಂಚದಲ್ಲಿ ಅಂತ? ಅಂದರೆ ಆರೋಪಿ ಅಂದರೆ ಅದು ಮತ್ತೆ ನಾನು ಕತೆ ಜೀವಾಳಕ್ಕೆ ಹೋಗ್ಬಿಡ್ತೀನಿ. ಸೊ ಬಟ್ ನಿಮಗೆ ಆ್ಯಕ್ಚುಲಿ ಏನು ಹೇಳ್ಬೋದು ಅಂದರೆ, ನನ್ನ ಹಳೆ ಸಿನಿಮಾಗೆ ಅಪಾಯದ ಎಚ್ಚರಿಕೆ ತೊಗೊಂಡ್ರೆ ಅದರಲ್ಲೊಬ್ಬ ಹೀರೋಗೆ ಒಂದು ಸಾಂಗ್ ಇರುತ್ತೆ, ಒಂದು ಲವ್ ಸಾಂಗ್ ಇರುತ್ತೆ, ಒಂದು ಡಾನ್ಸ್ ಇರುತ್ತೆ, ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಒಂದು ಒಳ್ಳೆ ಫೈಟ್ ಇರುತ್ತೆ, ಎಲ್ಲ ಇರುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾ, ಕಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ಹೀರೋಗೆ ಡಾನ್ಸ್ ಇರಲ್ಲ, ಅವನಿಗೇನು ಫೈಟ್ ಇರಲ್ಲ, ಸಾಂಗ್ ಇರಲ್ಲ, ಏನೂ ಇರಲ್ಲ. ಪ್ಯೂರ್ಲಿ ಆ್ಯಕ್ಟಿಂಗ್ ಓರಿಯೆಂಟೆಡ್ ಸಿನಿಮಾ. ಜನರನ್ನ ಬರೀ ಆ್ಯಕ್ಟಿಂಗಲ್ಲಿ ಅಥವಾ ಭಾವನೆಯಲ್ಲಿ ಸೆಳ್ಕೊಳ್ಳೋವಂಥ ಒಂದು ಪಾತ್ರ. ಅದು ಆ್ಯಕ್ಚುಲಿ ಯಾವಾಗಲೂ ಚಾಲೆಂಜಿಂಗ್ ಇರುತ್ತೆ ಆ್ಯಂಡ್ ತುಂಬ ಮಾತು ಕಮ್ಮಿ ಇರುವಂಥ ಪಾತ್ರ. ಈಗ ಅಣ್ಣಯ್ಯದಲ್ಲಿ ನೋಡಿರ್ತೀರ, ವಟ 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 ಅಂತ ನಮ್ಮ ಮಂಡ್ಯ ಕನ್ನಡದಲ್ಲಿ ಭಾಳ ಒಂದು ಖುಷಿಯಲ್ಲಿ ಜನ ನೋಡ್ತಾರೆ ಮಾತನ್ನು. ಸೊ ಅಲ್ಲೂ ಕೂಡ ಈಗ ಹಳೆ ಮಾಡಿದ್ದೆಲ್ಲ ಪ್ರಾಜೆಕ್ಟ್ಗಳು ತುಂಬ ಮಾತು. ಈ ಪ್ರಾಜೆಕ್ಟಲ್ಲಿ ಭಾಳ ಮಾತು ಕಮ್ಮಿ ಇದೆ. ಅಂದರೆ ಜಾಸ್ತಿ ನೋಡಬಹುದಾ ಅಂತ. ಆ್ಯಕ್ಷನ್ಸ್ ಅಂದರೆ ಮಾತೇ ಕಮ್ಮಿ ಇಡೀ ಕ್ಯಾರೆಕ್ಟ್ರಲ್ಲಿ. ಅಂದರೆ ಈ ಇದರಲ್ಲಿ ಹೀರೋ ಅಷ್ಟು ಕಮ್ಮಿ ಯಾರೂ ಮಾತಾಡೋದೇ ಇಲ್ಲ ಇಡೀ ಸಿನಿಮಾದಲ್ಲಿ. ಇದೇ ಒಂದು ದೊಡ್ಡದು ನಾನು ಬಿಟ್ಕೊಟ್ಟಂಗೆ ಇದು. ಬಟ್ ಮಾತು ಭಾಳ ಕಮ್ಮಿ. ಆದರೆ ಅದೇ ಚಾಲೆಂಜಿಂಗ್ ಅಲ್ವಾ ಒಂದು ಪಾತ್ರ ಮಾಡೋದಕ್ಕೆ. ನೀವು ಮಾತೆಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ಆ ಪಾತ್ರ ಚಾಲೆಂಜಿಂಗ್ ಆಗ್ತಾ ಹೋಗುತ್ತೆ. ಮಾತಲ್ಲಿ ಕನ್ವೆ ಮಾಡಿಬಿಡ್ಬೋದು, ಮಾತು ಇಲ್ಲದೆ ಕನ್ವೆ ಮಾಡ್ತಾ ಹೋಗಬೇಕಲ್ಲ. ಸೊ ಅದು ಭಾಳ ಚಾಲೆಂಜಿಂಗ್ ಅನಿಸು. ಆ್ಯಂಡ್ ಆ ಚಾಲೆಂಜ್ ತೊಗೊಳ್ಳೋಣ ಅಂತಲೇ ತೊಗೊಂಡಿರೋದು, ಮಾಡೋಣ ಅಂತ. ನೋಡೋಣ ಹೇಗೆ ಬರುತ್ತೆ ಅಂತ. ಎಸ್, ಈಗ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಎಷ್ಟು % ಶೂಟ್ ಆಗಿದೆ ಅಂತ? ಸಿನಿಮಾ ಸುಮಾರು ಶೂಟ್ ಆಗಿದೆ ಸರ್. ಆಲ್ಮೋಸ್ಟು ಲಾಸ್ಟ್ 3 ತಿಂಗಳಿಂದ ಶೂಟ್ ಮಾಡ್ತಾನೇ ಇದ್ದೀನಿ. ನಾನು ಅಂತೂ ಕಂಟಿನ್ಯೂಸ್ಲಿ ಅಣ್ಣಯ್ಯ ಬಿಟ್ಟರೆ ಇಲ್ಲೇ ಇರ್ತೀನಿ ನಾನು ಸೆಟ್ಟಲ್ಲಿ, ಪಾರ್ಥನ ಪ್ರಪಂಚ ಸೆಟ್ಟಲ್ಲಿ. ನಾನು ಎಲ್ಲೂ ಹೊರಗಡೆನೂ ಹೋಗ್ತಾ ಇಲ್ಲ, ಅಷ್ಟು ಜೋರಾಗಿ ಶೂಟಿಂಗ್ ಆಗ್ತಾಯಿದೆ. ಆದಷ್ಟು ಬೇಗ ಬರುತ್ತೆ ಸರ್. ನಾವು ಮೇ ಎಂಡಿಗೆಲ್ಲ ಬರಬೇಕು ಅಂತಲೇ ಯೋಚನೆ ಮಾಡ್ತಾಯಿದ್ದೀವಿ. ಅದಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಆಗಸ್ಟ್ಗಂತೂ ಬಂದೇ ಬರ್ತೀವಿ ನಾವು. ಈಗ ಆರೋಪಿ ಅಂತ ಹೇಳ್ತಿದ್ದೀರಾ, ಅದರ ಜೊತೆಗೆ ಮಾತು ಕಡಿಮೆ ಬೇರೆ ಅಂತ ಹೇಳ್ತಾ ಇದ್ದೀರಾ. ಸಿನಿಮಾದಲ್ಲಿ ಯಾವ ರೀತಿಯಂತಹ ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಅಭಿಮಾನಿಗಳು ಅಂತ? ಇಲ್ಲ, ನನ್ನ ಅಭಿಮಾನಿಗಳಿಗಾಗಲಿ ಎಲ್ಲ ಪ್ರೇಕ್ಷಕರ ಬಂಧುಗಳಿಗಾಗಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಇಂಥ ಮೆಸೇಜ್ ಅಂತ ಹೇಳೋದಕ್ಕಿಂತ ಜಾಸ್ತಿ ನಿಮಗೆ 2 ಗಂಟೆಯ ಒಳ್ಳೆಯ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಕೊಡ್ತಿದ್ದೀವಿ. ಅಂದರೆ ಯಾವುದೇ ಕಾರಣಕ್ಕೂ ಎಲ್ಲ ಸಿನಿಮಾಗಳಲ್ಲೂ ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಕೆಲವೊಂದು ಡ್ರಾಮಾ ಸಬ್ಜೆಕ್ಟು ಅಥವಾ ಒಂದು ಬಯೋಪಿಕ್ಕು ಅಥವಾ ಏನೋ ಒಂದು ಸೋಷಿಯಲ್ ಕನ್ಸರ್ನ್ ಇರೋ ಸಿನಿಮಾಗಳು ಮಾಡಿದಾಗ ಒಳ್ಳೆಯ ಮೆಸೇಜನ್ನು ಕೊಡ್ಬೋದು. ಆ ಥರ ಪಾತ್ರಗಳು ಕೂಡ ನಾನು ಮುಂದೆ ಬರುವಂಥ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀನಿ. ಬಟ್ ಈ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರು, ಇಲ್ಲಿ ಅದರದ್ದೇ ಆದಂಥ ಸಣ್ಣ ಪುಟ್ಟ ಮೆಸೇಜ್ಗಳಿದೆ. ಅಂದರೆ ಈಗಿರುವ ಲವ್ ರಿಲೇಷನ್ಶಿಪ್ಸು, 90s ಹುಡುಗರು, ಜೆನ್ಜಿ ಅಂದರೆ 90ಸಲ್ಲಿರೋ ಒಂದು ಹುಡುಗರ ಅಥವಾ ಹುಡುಗಿಯರ ಮೈಂಡ್ ಸೆಟ್ ಬೇರೆ ಥರ ಇರುತ್ತೆ. ರಿಲೇಷನ್ಶಿಪ್ ಸ್ಟೇಟಸ್ ಇರಲಿ, ಮದುವೆ ಬಗ್ಗೆ, ಲವ್ ಬಗ್ಗೆ, ಎಲ್ಲದ್ರ ಬಗ್ಗೆ. ಅಂದರೆ ನಾವು ತುಂಬ ಡೀಪರಾಗಿ ಯೋಚನೆ ಮಾಡ್ತೀವಿ. ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿನೆಲ್ಲ ನಾವು ಯೋಚನೆ ಮಾಡ್ಕೊಂಡು ಇದು ಮಾಡ್ತೀವಿ. ಬಟ್ ಈಗಿನ ಒಂದು ಏನು ಪೀಳಿಗೆ ಇದೆ, ಇಲ್ಲಿ ಒಂದು ಸ್ವಲ್ಪ ಕ್ಯಾಶುವಲ್ ರಿಲೇಷನ್ಶಿಪ್ಸ್ ಜಾಸ್ತಿ, ಅದು ಇದು ಆ ಮೈಂಡ್ ಸೆಟ್. ಇದ್ರ ಬಗ್ಗೆ ಏನೋ ಹೇಳೋಕೆ ಹೊರಟಿದ್ದೀವಿ ನಾವು. ಈಗಿನ ಸಿಚುವೇಶನ್ ಹೇಗಿದೆ, ಇದು ಮುಂದಕ್ಕೆ ಹೇಗೆ ಹೋಗ್ಬೋದು, ಅದರಿಂದ ಏನು ತೊಂದರೆ ಆಗ್ಬೋದು ಅನ್ನೋಂಥದ್ದೆಲ್ಲ ಇದೆ. ಬಟ್ ಮೇಜರಾಗಿ ಇದನ್ನು ಮೆಸೇಜ್ ಅಂತ ಕನ್ಸಿಡರ್ ಮಾಡೋಕ್ಕಿಂತ ಒಂದು 2.5 ಗಂಟೆ ಒಂದು ಸೀಟ್ ತುದಿಯಲ್ಲಿ ಕೂತ್ಕೊಂಡು ಏನಾಗ್ಬೋದು ಅಂತ ಒಂದು ಒಳ್ಳೆ ಚಿಂತನೆ ಮಾಡಿಕೊಂಡು ಮಜವಾಗಿ ನೋಡೋವಂಥ ಸಿನಿಮಾ. ಎಸ್, ಈಗ ಪಾರ್ಥನಾಗಿ ಹೇಳಿದ್ರಿ ಲವ್ ಬಗ್ಗೆ, ವಿಕಾಶ್ ಆಗಿ ಏನು ಹೇಳ್ತಿರಲ್ಲ ನಿಮ್ಮ ಬಗ್ಗೆ, ನಿಮ್ಮ ಮನಸ್ಸಲ್ಲಿ ಲವ್ ಬಗ್ಗೆ ಏನು ಅನಿಸಿಕೆ ಇದೆ? ಲವ್ ಅಂದರೆ ಲವ್ ಅಂದರೆ ಸೊ ಆಬ್ವಿಯಸ್ಲಿ ಆ ಲವ್ ಅಂದರೆ ಎಲ್ರಿಗೂ ಇಷ್ಟ. ಸೊ ಎಲ್ಲ ಕೈಂಡ್ ಆಫ್ ಲವ್ ಇದೆ. ಅಪ್ಪ ಅಮ್ಮನ ಲವ್, ಅಪ್ಪ ಅಮ್ಮನ ಲವ್ ಎಲ್ಲರೂ ಬರ್ತಾರೆ. ಈಗ ನೀವು ಸಡನ್ನಾಗಿ ಕೇಳಿದ್ರೆ ಈಗ ಅಕ್ಕ ತಂಗಿಯರ ಲವ್. ಅಣ್ಣಯ್ಯನ ಕೇಳಿಲ್ಲ, ವಿಕಾಶ್ ಆಗೇ ಕೇಳಿರೋದು. ಅಲ್ಲ, ಅಣ್ಣಯ್ಯನ ಒಳಗಡೆನೂ ವಿಕಾಶ್ ಇದ್ದಾನಲ್ಲ, ಸೊ ಹಾಗಾಗಿ ಹೇಳಿದೆ. ಬಟ್ ಅಲ್ಲ, ಒರಿಜಿನಲ್ ವಿಕಾಶ್ ಲವ್ ಬಗ್ಗೆ ಹೇಳೋದಾದರೆ ಸದ್ಯಕ್ಕೆ ಲವ್ ಸ್ಟೇಟಸ್ ಏನೂ ಇಲ್ಲ. ಕ್ವಶನ್ ಖಾಲಿ ಇದೆ, ಅದು ಆಬ್ವಿಯಸ್ಲಿ ಖಾಲಿ ಇದೆ. ಯಾರಾದರೂ ಅಪ್ಲಿಕೇಶನ್ ಹಾಕುವಂಥವ್ರು ಹಾಕಬಹುದು. ಇಲ್ಲಪ್ಪ, ನಾನಲ್ಲಿ ಅಪ್ಲಿಕೇಶನ್ ಇದು ಮಾಡೋದ್ರಲ್ಲೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸಿನಿಮಾಗಳು ಮಾಡ್ತಾಯಿದ್ದೀನಿ, ಇಲ್ಲೇನೋ ಮಾಡಬೇಕು ಅಂತ ಕನ್ಸು ಕಟ್ಕೊಂಡು ಬಂದಿದ್ದೀನಿ. ಲಾ ಫೀಲ್ಡು ಅದು ಇದನ್ನೆಲ್ಲ ಅಷ್ಟು ವರ್ಷ ಮಣ್ಣು ಹೊತ್ತಿರೋ ಫೀಲ್ಡ್ಗಳನ್ನ ಬಿಟ್ಟು ಬಂದಿದ್ದೀನಿ, ಇಲ್ಲೇನೋ ಮಾಡಬೇಕು ಅಂತ. ಸೊ ಒಳ್ಳೆ ಸಿನಿಮಾಗಳನ್ನ ಮೊದಲು ಕೊಡೋಣ,
ಒಳ್ಳೆ ಕಥೆಗಳನ್ನ ತರೋಣ. ಸಿನಿಮಾ ಆ್ಯಕ್ಟಿಂಗ್ ಅಲ್ಲದೆ ನಿರ್ದೇಶನ ಮಾಡುವಂಥ ಒಂದು ಆಸೆ ಕೂಡ ಇದೆ. ಬಟ್ ಅದಕ್ಕೆ ಇನ್ನಷ್ಟು ಟೈಮ್ ಬೇಕು, ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಇನ್ನಷ್ಟು ಸಿನಿಮಾಗಳು ಮಾಡಬೇಕು. ಸೊ ಈಗ ಸದ್ಯಕ್ಕೆ ಅದು ಬಿಟ್ಟರೆ ಬೇರೆ ಏನೂ ತಲೆಯಲ್ಲಿ ಓಡ್ತಾ ಇಲ್ಲ ನನಗೆ. ಎಷ್ಟು ಪ್ರಪೋಸಲ್ಸ್ ಬಂದಿದ್ದವು? ಇಲ್ಲ ಸರ್, ನಮ್ಗೆ ಯಾರು ಸರ್ ಪ್ರಪೋಸ್ ಮಾಡ್ತಾರೆ? ಈಗ ನೀವು ನಿಜ ಹೇಳ್ಬೇಕು, ನೀವು ಟಿವಿ ಕ್ಯಾಮ್ರಾ ಕಣ್ಗಾವಲಲ್ಲಿ ಇದ್ದೀರಾ. ಬೇಕಾದ್ರೆ ನೀವು ನನ್ನ ಫಾಲೋ ಮಾಡಿ ನೋಡಿ, ಯಾರು ಬರಲ್ಲ, ಎಲ್ಲ ಅಣ್ಣಯ್ಯ ಅಣ್ಣಯ್ಯ ಅಂತ ಬರ್ತಾರೆ. ಇದರಲ್ಲಿ ಪ್ರಪೋಸ್ ಹೆಂಗೆ ಮಾಡ್ತಾರೆ? ಅಣ್ಣಯ್ಯ ಅಂತಾರೆ, ಆದರೆ ವಿಕಾಶ್ ಅವ್ರಿಗೆ ಎಷ್ಟು ಬಂದಿದೆ ಅಂತ ನಾನು ಹೇಳ್ತಿರೋದು. ಇದೇ ಹೇಳ್ತಾ ಇರೋದು, ಎಲ್ಲರೂ ವಿಕಾಶ್ ಅವ್ರನ್ನೇ ಓಡ್ಕೊಬಂದು ಅಣ್ಣಯ್ಯ ಅಣ್ಣಯ್ಯ ಅಂತಾರೆ. ಯಾರು ಪ್ರಪೋಸ್ ಮಾಡ್ತಾರೆ? ಇಲ್ಲ, ಪಾರು ಅಂತವ್ರು ಯಾರೋ ಒಬ್ರು ಇರ್ತಾರೆ. ಯಾರು? ಇಲ್ಲಪ್ಪ, ಅದೇ ಅಣ್ಣಯ್ಯ ಪಾರು ಅಣ್ಣಯ್ಯನಿಗೆ ಮಾಡ್ತಾನೆ ಪ್ರಪೋಸು, ಆಯಿತಾ? ಸೊ ನಿಜ ಜೀವನದಲ್ಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇಲ್ಲ, ಒಂದು ಬಂದಿಲ್ವಾ? ಇಲ್ಲ ಸರ್, ನಿಜ ಪ್ರಾಮಿಸ್ ಒಂದು ಪ್ರಪೋಸಲ್ ಬಂದಿಲ್ಲ. ಇಲ್ಲಪ್ಪ, ನಿಜ. ಇನ್ಸ್ಟಾಗ್ರಾಮಲ್ಲೂ ಬರಲ್ಲ. ಇನ್ಸ್ಟಾಗ್ರಾಮಲ್ಲಿ ಬಂದಿರ್ಬೋದೇನೋ ಒಂದಷ್ಟು, ಅಂದರೆ ಆ ಥರ ಅಲ್ಲ. ಪ್ರಪೋಸಲ್ ಅನ್ನೋಕ್ಕಿಂತ ನೀವು ಇಷ್ಟ ಅಂತಾರೆ ಸರ್, ತುಂಬ ಇಷ್ಟ ಸರ್, ನೀವು ಅಂದರೆ ತುಂಬ ಇಷ್ಟ, ನಿಮ್ಮನ್ನು ಕಂಡ್ರೆ ಇಷ್ಟ, ನಿಮ್ಮ ಅಭಿಮಾನಿ ಅದು ಇದು ಹೇಳ್ತಾರೆ. ಸೊ ನನ್ನ ಫ್ಯಾನ್ಸ್ನ ನಾನು ಅಷ್ಟೇ ಪ್ರೀತಿಸ್ತೀನಿ ಅಷ್ಟೇ. ಎಷ್ಟು ಲವ್ ಕೊಡ್ತಾರೆ ಅದು 100% ಲವ್. ನೀವು ಲವ್ ಅಂತ ಮೊದಲು ಕೇಳಿದ್ರಲ್ಲ, ಇದೇ ಲವ್. ನನ್ನ ಪ್ರೀತಿಯ ಫ್ಯಾನ್ಸ್ ಕೊಡೋ ಲವ್. ಸರ್, ನೀವು LLB ಮಾಡಿದ್ದೀರಾ ಅಂತ. ಎಸ್, ಈಗ ಅಣ್ಣಯ್ಯ ಸಂಚಿಕೆಗಳು ಸಾಕಷ್ಟು ಕುತೂಹಲದಿಂದ ವೆಯ್ಟ್ ಮಾಡಿಸ್ತಿದ್ದಾವೆ. ಅಮ್ಮನ್ನ ಮನೆ ಕರ್ಕೊಂಬರ್ತಿದಾರ, ರತ್ನ ಅವರ ಮದುವೆ ಮಾಡಕ್ಕೆ ಹೊರಟಿದಾರ. ಸೊ ಒಂದು ಕಡೆ ತಾಯಿಗೆ ಮಗಳು ಮದುವೆ ನೋಡುವಂತಹ ಕನಸು, ಗುಂಡಮ್ಮನ ಮದುವೆ ಅಂತೂ ಮಾಡಿಸಿದ್ರು ಕೂಡ ಬಟ್ ನೋಡೋಕ್ಕಾಗಿರಲಿಲ್ಲ ಅಂತೇನೋ ಅನಿಸುತ್ತೆ ಮೇ ಬಿ, ಯಾಕಂದರೆ ತೆರೆಮರೆಯಲ್ಲೆಲ್ಲ ಇದ್ರಲ್ಲ. ಸೊ ಹಾಗಾಗಿ ಈಗ ರತ್ನ ಅವ್ರ ಮದುವೆ ನಡೆಯುತ್ತಾ ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ, ಮನೆಗೆ ಬಂದಮೇಲೆ ಏನಾಗಬಹುದು ಅನ್ನೋಂಥ ಕುತೂಹಲ ಇದೆ. ಸೊ ಏನು ಹೇಳ್ತೀರಾ? ಇಲ್ಲ, ಈ ಕುತೂಹಲಕ್ಕೆ ಆದಷ್ಟು ಬೇಗ ತೆರೆ ಕಾಣಲಿದೆ ಅದು. ಅಂದರೆ ಡೆಫಿನೆಟ್ಲಿ, ಅಂದರೆ ಇದನ್ನೊಂದು ಚೂರು ಓಪನ್ ಮಾಡ್ತೀನಿ ನಾನು. ರತ್ನನ ಮದುವೆ ಆದಷ್ಟು ಬೇಗ ಆಗುತ್ತೆ. ಯಾರ ಜೊತೆ ಏನೋ ಅಂತ ನೋಡಬೇಕಾಗತ್ತೆ, ಬಟ್ ರತನ್ ಮದುವೆ ಆದಷ್ಟು ಬೇಗ ಆಗುತ್ತೆ. ಆ್ಯಂಡ್ ಅಮ್ಮ ಕೂಡ ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಸಂಚಿಕೆಗಳಾದಷ್ಟು ಬೇಗ ನಿಮ್ಮ ಮುಂದೆನೂ ಬರ್ತಾಯಿದೆ. ಆ್ಯಂಡ್ ಇಲ್ಲಿಂದ ಅಣ್ಣಯ್ಯ ಒಂಚೂರು ಬೇರೆ ಲೆವೆಲ್ಗೆ ಟ್ವಿಸ್ಟ್ ಆಗುತ್ತೆ. ಅಂದರೆ ಇಷ್ಟು ಟೈಮ್ ನೋಡಿರುವಂಥ ಅಣ್ಣಯ್ಯ ಒಂದು ಕಡೆ ಆದರೆ, ಇಲ್ಲಿಂದ ಅಣ್ಣಯ್ಯನ ಒಂದು ಬೇರೆ ಥರದ ಒಂದು ರೂಪ ಇದೆ. ಆ್ಯಂಡ್ ಕ್ಯಾರೆಕ್ಟ್ರಲ್ಲೂ ಕೂಡ ಶಿಫ್ಟ್ ಇದೆ. ಅಂದರೆ ಅಮ್ಮ ಒಂದು ಸಲ ಮನೆಗೆ ಬಂದ ಮೇಲೆ ಅಣ್ಣಯ್ಯ ಕೂಡ ಸುಮ್ಮನೆ ಇರಲ್ಲ. ಅವನ ಜೀವನ ಪರ್ಯಂತ ದ್ವೇಷ ಮಾಡಿರೋ ಅಮ್ಮ ಬಂದಿಯಾಳೆ ಅಂದರೆ, ಅವನೇನು 2 ದಿವಸಕ್ಕೆ ಬಂದ ತಕ್ಷಣ ಅಮ್ಮ ಅಂತ ಹೋಗೋಕ್ಕಾಗಲ್ಲ. ಅವನ ಜೀವನದ ಇಡೀ ಕಷ್ಟ ಅದು ಒಂದೇ ಒಂದು ಘಟನೆ ಮೇಲೆ ನಿಂತಿರುತ್ತೆ. ಸೊ ಇಲ್ಲಿಂದ ಕತೆ ಬೇರೆ ಚೇಂಜ್ ಆಗುತ್ತೆ. ಆ್ಯಂಡ್ ಅಣ್ಣಯ್ಯನ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಣ್ಣಯ್ಯ. ಹೊಸ ಟ್ರ್ಯಾಕು ಅಥವಾ ಹೊಸ ಕತೆಗಳು, ಕ್ಯಾರೆಕ್ಟರೈಸೇಷನ್ಗಳಲ್ಲೆಲ್ಲ ಒಂದು ಡಿಫ್ರೆನ್ಸು. ಅಣ್ಣಯ್ಯ ಒಂಚೂರು ಬೇರೆ ಲೆವೆಲ್ಗೆ ನಿಮಗೆ ತುಂಬ ಇಷ್ಟ ಆಗೋ ರೀತಿಗೆ ಇನ್ನೂ ಬಲ್ಲಾಗ್ತಾ ಹೋಗುತ್ತೆ. ಒಂದು ಕಡೆ ಈಗ ಮನೆಗೆ ಬಂದಿದ್ದಾರೆ, ಏನು ನನ್ನ ಮನೆ ಜಾಗ ಕೊಟ್ಟಾದರೂ ನಾನು ಉಳಿಸ್ಕೊತೀನಿ ಅಂತ ಮಾತು ಕೊಟ್ಬಿಟ್ಟು ಮಕ್ಕಳಮ್ಮನ ಮೇಲೆ ಬಂದಿದ್ದೀರಾ. ಅದ್ರ ಜೊತೆಗೆ ಮನೇಲಿ ಇಟ್ಸ್ಕೊತೀರಾ ಇಲ್ವಾ ಅನ್ನೋಂಥದ್ದು ಒಂದು ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಪಾರು ಅವರು ಮತ್ತು ನಿಮ್ಮ ತಂದೆಯವರು ಅವ್ರ ವಿಚಾರ ಗೊತ್ತಿರುತ್ತೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋವಂಥದ್ದು. ಸೂಪರ್ ಅಲ್ಲ, ನೀವು ಇಷ್ಟೊಂದು ಡೀಟೇಲ್ಡಾಗಿ ನೋಡಿದ್ದೀರಾ, ಫಾಲೋ ಮಾಡ್ತೀರಾ, ನನಗೆ ನಿಜ ಗೊತ್ತಿಲ್ಲ. ಬಟ್ ಖುಷಿ ಆಯಿತು ಆ್ಯಕ್ಚುಲಿ. ಅದೇ ಅದರಲ್ಲಿ ಅಮ್ಮ ಮನೆಗೆ ಬರ್ತಾರೆ. ಅಮ್ಮನ್ನ 100% ಅಣ್ಣಯ್ಯ ಆ್ಯಕ್ಸೆಪ್ಟ್ ಅಂತೂ ಮಾಡೋಕ್ಕಾಗಲ್ಲ ಅಷ್ಟು ಬೇಗ. ಸೊ ಮಾಡಬಹುದಾ ಆಕ್ಸೆಪ್ಟ್ ಮಾಡ್ತಾರೆ ಅಂತ? ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಆಕ್ಸೆಪ್ಟ್ ಮಾಡಬೇಕಲ್ಲ, ಆಯಿತಾ? ಒಂದಲ್ಲ ಒಂದು ದಿವಸ ಆಕ್ಸೆಪ್ಟ್ ಮಾಡಬೇಕಲ್ಲ ಎಷ್ಟಾಗಲೂ ಅಮ್ಮನ. ಅದು ಯಾವಾಗ ಏನು ಅಂತ ಗೊತ್ತಿಲ್ಲ, ಅದು ನೋಡ್ಬೇಕು. ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತು ಈಗ ಪಾರು ಅವ್ರಿಗೆ ಮತ್ತು ನಿಮ್ಮ ತಂದೆಯವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಅಥವಾ ಏನು ಹಿಂಗೆ ಅಂತ? ಏನು ಒಡೆದು ಬಡೋದೆಲ್ಲ ಮಾಡಲ್ಲ ನಾನು. ಒಂಚೂರು ಇದೆ ಆ್ಯಕ್ಚುಲಿ. ನಿಮ್ಗೆ ಹೇಳಬೇಕು ಅಂದರೆ ಒಂಚೂರು ಅದು ಸಿಟ್ಟಾಗೇ ಆಗುತ್ತಲ್ಲ. ಆಬ್ವಿಯಸ್ಲಿ ಅಮ್ಮನ ಮೇಲೆ ಅಷ್ಟು ಸಿಟ್ಟಿದೆ ಅಂದರೆ ಅಮ್ಮನಿಗೆ ಸಪೋರ್ಟ್ ಮಾಡೋರ ಮೇಲೂ ಅಷ್ಟೇ ಸಿಟ್ಟು ಬರುತ್ತೆ. ಸಿಟ್ಟಂತೂ ಇದೆ. ಸಿಟ್ಟು ಒಂದು ಸ್ವಲ್ಪ ಶಿವಣ್ಣಂದೊಂದು ಬೇರೆ ಒಂದು ಫೇಸು, ತುಂಬ ಪಾಪ ಗುರು ಅನ್ನೋಕ್ಕಿಂತ ಒಂಚೂರು ಬೇರೆಗೆ ಹೋಗುತ್ತೆ ಅದು ಕ್ಯಾರೆಕ್ಟರ್. ಅಮ್ಮನ ವರ್ಷನ್ ಆಯ್ತು. ಈಗ ತಂಗಿರ ಜೀವನ ಯಾವ ರೀತಿ ಸರಿ ಮಾಡ್ತಾರೆ ಇಬ್ಬರು ತಂಗಿರದು, ರಾಣಿದು ಮತ್ತು ಗುಂಡಮ್ಮನ? ತುಂಬ ಇದೆ ಸರಿ ಮಾಡಬೇಕು ಅಂತ, ಬಟ್ ಅದಕ್ಕೊಂಚೂರು ಟೈಮ್ ಆಗುತ್ತೆ. ನನ್ನನ್ನು ಯಾವತ್ತು ಕಳಿಸ್ಕೊಡ್ತಾರೆ ಸರಿ ಮಾಡೋದಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ಇನ್ನೊಂದೇನಂತಂದರೆ ಪಿಂಕಿನ ಸೈಡಿಗೆ ತಳ್ಳಿಬಿಟ್ಟು ನಮ್ಮ ಸೀನಾ ಅವ್ರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ. ಅಲ್ಲ, ಅದು ತುಂಬ ಇದೆ, ಮಾಡಬೇಕು ಅನ್ನೋಂಥದ್ದು ಇದೆ. ಒಂದು ಸಲ ವಿಷಯ ಗೊತ್ತಾಗಲಿ ಅಂತ ಅಷ್ಟೇ.
ಫೈನಲಿ ಸ್ಮಾಲ್ ಸ್ಕ್ರೀನ್ ಆ್ಯಂಡ್ ಬಿಗ್ ಸ್ಕ್ರೀನ್ ಎರಡೂ ಕಡೆ ಬ್ಯುಸಿ ಆಗಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ಜನ ಬಿಗ್ ಸ್ಕ್ರೀನ್ ವ್ಯೂವರ್ಸು, ಅದ್ರ ಜೊತೆ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸು ನಿಮ್ಮದೇ ಆದಂತಹ ಅಭಿಮಾನಿ ಪಡೆ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಪ್ರಾಜೆಕ್ಟ್ಗಳನ್ನು, ಹೊಸತನದ ಅನುಭವದನ್ನು, ಹೊಸ ಪಾತ್ರಗಳನ್ನು ನೋಡ್ಕೊಳ್ಳೋದಕ್ಕೆ. ಸೊ ಏನು ಹೇಳ್ತೀರಾ ಅವರಿಗೆ? ಅವ್ರಿಗೊಂದೇ ಮಾತು ಹೇಳೋದು, ನೀವೆಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದೀರಾ, ಇನ್ಸ್ಟಾದಲ್ಲಾಗಲಿ ಫೇಸ್ಬುಕ್ ಆಗಲಿ. ಸೊ ಎಷ್ಟೊಂದು ಕಡೆ ಎಷ್ಟೊಂದು ಮೆಸೇಜ್ಗಳು ಬರುತ್ತೆ ಆ್ಯಂಡ್ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ. ನಿಜ ಹೇಳಬೇಕು ಅಂದ್ರೆ ಕಂಟಿನ್ಯೂಸ್ ಶೂಟ್ಗಳು ನಡೀತಾ ಇದೆ, ನನಗೆ ಅಂತ ನನ್ನ ಟೈಮ್ ಸಿಗ್ತಾಯಿಲ್ಲ ಪ್ರತಿದಿನ. ಬಟ್ ನಿಮ್ಮ ಪ್ರೀತಿ ಇದೆಯಲ್ಲ, ಅದನ್ನು ನಾನು ಯಾವಾಗಲೂ ನೋಡ್ತಾ ಇಲ್ಲ ಅಂತ ಅನ್ಕೊಬಿಡಿ. ಖಂಡಿತವಾಗ್ಲೂ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾರು ಏನು ಇಷ್ಟಪಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಇರ್ತೀರಾ, ಅದನ್ನೆಲ್ಲ ಹೊರತುಪಡಿಸಿ ನಮಗೆ ಅಂತ ಒಂದಷ್ಟು ಟೈಮ್ ಮಾಡಿ ಒಂದು ಮೆಸೇಜ್ ಮಾಡೋಕ್ಕೆ ಒಂದು 2 ನಿಮಿಷ ತೊಗೊಳ್ಳೋದಾದರೂ ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಡ್ತಾ ಇದ್ದೀರಾ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ, ಇದಕ್ಕೆ ಯಾವಾಗಲೂ ಚಿರಋಣಿ, ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ. ದಯವಿಟ್ಟು ನನ್ನ ಸಿನಿಮಾಗಳು ಬಂದಾಗ, ನಮ್ಮ ಎಲ್ಲರ ಸಿನಿಮಾ, ನಂದು ಅಂತ ನಾನು ಹೇಳಲ್ಲ, ಕನ್ನಡ ಸಿನಿಮಾಗಳು ಬಂದಾಗ, ಒಳ್ಳೆ ಸಿನಿಮಾ ಅಂತ ಗೊತ್ತಾದಾಗ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿ. ನಿಮ್ಮೆಲ್ಲರ ಅವಶ್ಯಕತೆ ಇವಾಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಇದೆ ಆ್ಯಂಡ್ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ ಅಂತ ಕೇಳ್ಕೊತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಮತ್ತಷ್ಟು ಪ್ರಾಜೆಕ್ಟ್ಗಳು ನಿಮಗೆ ಈ ಒಂದು ಸಿನಿಮಾದಿಂದ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಟ ವಿಕಾಶ್ ಅವರ ಒಂದು ಪಾರ್ಥನ ಪ್ರಪಂಚ ಸಿನಿಮಾದ ಬಗ್ಗೆ, ಅಣ್ಣಯ್ಯ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.